ಏನು ಸರ್ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದ ಅದರಲ್ಲೂ ರಾಹುಲ್ ಗಾಂಧಿ ಅವರು ನೇರವಾಗಿ ವೋಟ್ ಚೋರ್ ಅನ್ನುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿದ್ರು. ಏನು ಆಗಿರೋದು ನಿಜಾನಾ ಇಲ್ಲ ಇದು ಒಂದು ಅದೇ ನಾವು ಮಹದೇವಪುರದ ತೋರಿಸ್ತೀವಲ್ಲ, ಫ್ಯಾಕ್ಟ್ ತಾನೇ ಅದೆಲ್ಲ. 1,00,000 ಓಟ್ಗಳಲ್ಲಿ 11,000 ಡೂಪ್ಲಿಕೇಟ್ ಇದೆ. ಆಮೇಲೆ ಒಂದೇ ಪಿಕಲ್ಲಿ ಒಂದು 3,000-4,000 ಜನ ಇದ್ದಾರೆ. ಇದೆಲ್ಲ ಫ್ಯಾಕ್ಚುಯಲ್ ಇದೆ ಸರ್. ನಾನು ಆ ಮನೆಗೆ ಹೋಗಿದ್ದೆ. ಅದೇನಂದರೆ ಒಂದು ಎಲ್ಲ ಕಾರ್ಮಿಕರು ಬಂದಿರೋರು, ಎಲ್ಲ ಹೊರ ರಾಜ್ಯದವರೇ ಬಂದಿರೋದು. ಐ ಥಿಂಕ್ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದಲೇ ಜಾಸ್ತಿ ಜನ ಬಂದಿದ್ದಾರೆ. ಒಂದು ಶೆಡ್ ಉದ್ದಕ್ಕೂ ಸಣ್ಣ ಸಣ್ಣ ಇದರಾಗಿ ಪಾರ್ಟಿಷನ್ ಮಾಡಿ ಕಟ್ಕೊಬಿಟ್ಟಿದ್ದಾರೆ. ಆ ಒಂದು ಇದರಲ್ಲಿ ಅದು ಆಗಿರೋದು. ಬಟ್ ನೀವು ಹೇಳಿದಂತೆ ಅಲ್ಲಿ ಹಾಕಿರೋದೇ 6-7 ಜನ ಓಟು ಅಂತ ಇಲ್ಲ. ಕೇಸ್ ಬೈ ಕೇಸ್ ನಾವು ನೋಡಬೇಕಂತಲೇ CCTV ಕೇಳ್ತಾ ಇದ್ದೀವಿ. ಓಕೆ, CCTV ತೋರಿಸಿ ನಾವು ಐಡೆಂಟಿಫೈ ಮಾಡೋಣ ಯಾರಾವುದು ಹೊರಗಡೆಯಿಂದ ಬೂತಲ್ಲಿ ಬಂದಿದ್ದಾರಾ ಇಲ್ವಾ, ಇಲ್ಲ ಜನ ಕೂಡ ಅದು ನೋಡಿ ಹೇಳಿ ಅಂತ. ಅದಕ್ಕೆ ಕೊಡ್ತಾ ಇಲ್ಲಲ್ಲ. ಈಗ ಡೂಪ್ಲಿಕೇಟ್ ಓಟ್, ಇಲ್ಲಿಗಲ್ ಓಟ್, ವಿದೌಟ್ ಫಾದರ್ ನೇಮ್ ಓಟ್, ವಿದೌಟ್ ಪ್ಲಾಟ್ ನೇಮ್ ಓಟ್ ಇರೋದು ನಿಜ. 6 ಲಕ್ಷ ಓಟಲ್ಲಿ 1.5 ಲಕ್ಷ ಓಟ್ಗಳು ಆ ಥರ ಇದೆ. ಓಕೆ, ಸೊ ನಮ್ಮದು ಒಂದು 35,000 ನಾವು ಸೋಲ್ತೀವಿ ಅಂದರೆ ನಮಗೆ ಆ ಓಟ್ಗಳು ಭಾಳ. ಯಾಕಂದರೆ ನನ್ನ ಪ್ರಶ್ನೆ, ECIಗೆ ಅದು ಗೊತ್ತಿಲ್ವಾ? ECI ಏನು ಹೇಳ್ತಾ ಇದ್ದಾರೆ? ನಾವು ಪರ್ಫೆಕ್ಟ್ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ಪರ್ಫೆಕ್ಟ್ ಇದೆ, ನೀವೇ ಸರಿಬಾ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಇಷ್ಟು ದೊಡ್ಡ ಒಂದು ಸಮಸ್ಯೆ ಒಂದು ವೋಟರ್ ಲಿಸ್ಟಲ್ಲಿ ತೋರಿಸ್ತಾ ಇದ್ವಿ. ಇದೇ ನೀವು ಎಲ್ಲ ವೋಟರ್ ಲಿಸ್ಟ್ ತಗೊಳ್ಳಿ, ಎಲ್ಲ ವೋಟರ್ ಲಿಸ್ಟ್ ಇದೇ ಸಮಸ್ಯೆ ಇದೆ. ಹರಿಯಾಣ ಒಂದು ನಾವು ಅನಲೈಸ್ ಮಾಡ್ತಾ ಇದ್ವಿ, ಎಲ್ಲದಲ್ಲಿ ಇಂಥ ಫ್ಲಾ ಇದೆ. ಸೊ ಇಷ್ಟು ಗಂಭೀರವಾದ ಪ್ರಾಬ್ಲಮ್ಗಳು ನಿಮ್ಮ ಹತ್ರ ಇರುವಾಗ ನೀವು ನಮಗೆಲ್ಲ ಹೇಗೆ ಅಡ್ವೈಸ್ ಮಾಡ್ತೀರಿ ಅಂತ ನಮ್ಮ ಪ್ರಶ್ನೆ. ಅವರು ಚುನಾವಣಾ ಆಯೋಗದವರು ನಿಮ್ಗೆ ಅದೇ ತಾನೇ ಕೇಳಿದ್ರು, ನಿಮ್ಮ ಹತ್ರ ದಾಖಲೆ ಇದ್ರೆ ತಂದು ಪ್ರೊಡ್ಯೂಸ್ ಮಾಡಿ ಪ್ರೂವ್ ಮಾಡಿ ಅಂತ ಹೇಳಿದ್ರು. ನಮಗೆ ಯಾಕೆ ದಾಖಲೆ ಬೇಕು? ಅದು ಈ ಎಲೆಕ್ಷನ್ ಕಮಿಷನ್ದ ಕೆಲಸ, ಅದು ಪೊಲಿಟಿಕಲ್ ಪಾರ್ಟಿನ ಕೆಲಸ ಇಲ್ಲ. ಸೊ ಪೊಲಿಟಿಕಲ್ ಪಾರ್ಟಿ ಈಗ ಎಲ್ಲರಿಗೂ CCTV ರೆಕಾರ್ಡಿಂಗ್ಸ್ ಕೊಡಲಿ, ನಾವು ವೆರಿಫೈ ಮಾಡ್ಕೊಳ್ತೀವಿ ಯಾರಾವುದು ಓಟ್ ಹಾಕ್ತಾರಾ ಹೋಗಿದ್ದಾರಾ ಇಲ್ವಾ ಅಂತ. ಸೊ ಹಾಗಿದ್ರೆ ಈ ಓಟ್ಗಳು ಯಾಕೆ ಬಂದಿದೆ? ನೀವು ಇಷ್ಟು ಇದು ಸ್ಪ್ಲಿಟ್ ಮಾಡಿ ನೋಡಬೇಡಿ. ಸ್ಟೇಟ್ ಎಲೆಕ್ಷನ್ ನಡೆಯುವಾಗ ಇದೇ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಲಿ ಚಿಲುಮೆ ಅಂತ ಒಂದು ಇಶ್ಯೂ ಆಯಿತು. ನಿಮ್ಗೆ ಯಾವ ನೆನಪಿದೆಯಾ? ಹೌದು. ಅದು ಏನಾಯಿತು? ಚಿಲುಮೆ ಅಂತ ಒಂದು ಒಂದು ಇನ್ಸ್ಟಿಟ್ಯೂಟಿಗೆ ಇವರು ಕಾಂಟ್ರಾಕ್ಟ್ ಕೊಟ್ಟು ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಮಾರ್ಕಿಂಗ್ ಮಾಡಲಿಕ್ಕೆ ಹಿಡಿದ್ರು. ಇದನ್ನು ನಾವು ಹಿಡಿದು ಎಲೆಕ್ಷನ್ ಕಮಿಷನ್ ಕೊಟ್ಟ ಮೇಲೆ ಪೂರ್ತಿ ವೋಟರ್ ಲಿಸ್ಟ್ ಕ್ಯಾನ್ಸಲ್ ಮಾಡಿ ವಾಪಸ್ ಸೃಷ್ಟಿ ಮಾಡಿದ್ದಾರೆ, ಡೋರ್ ಟು ಡೋರ್ ಮಾಡಿ. ಅದೇ ಮಹದೇವಪುರಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ. ಅಪ್ಪ BJP ಯಾಕೆ ಈ ಸರ್ವೆ ಎಲ್ಲ ಮಾಡ್ತಾ ಇದ್ದಾರೆ? ಆವಾಗ ಅವರು ವೋಟ್ ಮ್ಯಾನಿಪುಲೇಷನ್ ಮಾಡ್ತಾರೆ ಅಂತ ನಮ್ಮ ಇದು. ಈ ವೋಟ್ ಚೋರ್ ಅಭಿಯಾನ ಮತ್ತು ಪ್ರತಿಭಟನೆ ಹಿಂದೆ ಮಾಸ್ಟರ್ ಮೈಂಡೇ ಶಶಿಕಾಂತ್ ಸೆಂಥಿಲ್ ಅಂತ. ಅದೆಲ್ಲ ಒಬ್ಬರಿಂದ ಬಂದಿರುವ ಕೆಲಸ ಇಲ್ಲ, ಅದು ಎಲ್ಲರ ಹತ್ರನೂ ಭಾಳ ಜನ ಹತ್ರ ಅದರಲ್ಲಿ ಟೀಮ್ ಇದ್ದಾರೆ. ಅದರಲ್ಲಿ ನಾನು ಒಂದು ಪಾತ್ರ ಇದೆ. ಸರ್, ನೀವು ಕೇಂದ್ರದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರಾಗಿ ಅವ್ರ ಥಾಟ್ಗೆ ಏನೇ ಬರಲಿ ಅದನ್ನು ಬಿತ್ತನೆ ಮಾಡುವಂಥದ್ದೇ ಕರ್ನಾಟಕದಲ್ಲಿ. ಅದು ಬೆಲೆ ಏರಿಕೆ ಪ್ರತಿಭಟನೆ ಆಗಿರ್ಬೋದು, ಅದಾದಮೇಲೆ CBI ED ದುರ್ಬಳಕೆ ಮಾಡ್ಕೊತಿದ್ದಾರೆ, ಆ ಪ್ರತಿಭಟನೆಯನ್ನು ಕರ್ನಾಟಕದಿಂದನೇ ಶುರು ಮಾಡಿದ್ರಿ. ಈಗ EVM ಬ್ಯಾನ್ ಮಾಡಿ ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಲೆಟ್ ಮೇಲೆ ಹೋಗ್ತೀವಿ ಎಲೆಕ್ಷನ್ಗೆ ಅಂತ ಆ ಮಹತ್ವದ ನಿರ್ಧಾರವನ್ನು ಕ್ಯಾಬಿನೆಟಲ್ಲಿ ತಗೊಂಡಿದ್ದಾರೆ. ಅಂದರೆ ಎಲ್ಲ ಬೀಜಗಳನ್ನು ಕರ್ನಾಟಕದಿಂದಲೇ ಬಿತ್ತಾ ಇದ್ದಾರಲ್ಲ, ಏನಿದು? ಕರ್ನಾಟಕ ಭಾಳ ಹೋರಾಟ ಒಂದು ಶೈಲಿ ಇರುವ ಒಂದು ಭೂಮಿ ಅಂತಲೇ ಇರ್ಬೋದು. ಕರ್ನಾಟಕದಲ್ಲಿ ಎಲ್ಲ ಸಕ್ಸಸ್ ಆಗ್ತದೆ ಅಂತಲೂ ನೋಡ್ಬೋದು. ವಿ ಡೋಂಟ್ ನೋ, ಬಟ್ ಹಾಗೇ ಇಲ್ಲ. ಇಡೀ ದೇಶದಲ್ಲಿ ಪಲ ಕಡೆ ನಡೀತಾ ಇರ್ತವೆ, ಬಟ್ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ನಡೀತದೆ. ಅಂದರೆ ಕರ್ನಾಟಕ ಮಾಡಲ್ಲ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಬ್ಯಾಲೆಟ್ ಮೇಲೆ ಮಾಡಿದಾಗ ಅದನ್ನು ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದನ್ನು ಫಾಲೋ ಮಾಡ್ತೀರಾ? ನಾಟ್ ಓನ್ಲಿ ಕಾಂಗ್ರೆಸ್, ಇನ್ಕ್ಲೂಡಿಂಗ್ ಇಂಡಿ ಒಕ್ಕೂಟ. ನಾವು ಎಲ್ಲೆಲ್ಲಿ ಇದ್ದೀವಿ ನಾವು ಪ್ರಯತ್ನ ಮಾಡ್ತೀವಿ. ತೆಲಂಗಾಣ ಇಡೀ ರಾಜ್ಯಕ್ಕೆ ನಾವು ಅದೇ ಎಕ್ಸ್ಪ್ಲೈನ್ ಮಾಡ್ತೀವಿ, ಈ ಥರ ಮಾಡಬಹುದು ಅಂತ. ಇಂಡಿ ಒಕ್ಕೂಟ ಮುಂದೆ ಇಂಡಿ ಒಕ್ಕೂಟದಲ್ಲಿ ಇರುವ ಎಲ್ಲ ಪಕ್ಷಗಳು ಅವರ ನಿರ್ಧಾರಗಳು ಅವ್ರು ತಗೊಳ್ತಾರೆ. ಬಟ್ ನಾವು ನಮ್ಮ ಕಡೆ ಎಷ್ಟು ಸಾಧ್ಯತೆ ಮಾಡ್ತೀವಿ. ತಮಿಳುನಾಡು ಪೊಲಿಟಿಕ್ಸ್ ಹೇಗಿದೆ ಸರ್? ಚೆನ್ನಾಗಿದೆ. ವಿಧಾನಸಭಾ ಚುನಾವಣೆ ಬರ್ತಿದೆ, ಚೆನ್ನಾಗಿದೆ. ನಾವು ಅಲಯನ್ಸಲ್ಲಿ ಇದ್ದೀವಿ, ಇಂಡಿಯಾ ಅಲಯನ್ಸಲ್ಲಿ ಭಾಳ ಸ್ಟ್ರಾಂಗ್ ಇದೆ. ಆಪೋಸಿಟ್ ಪಾರ್ಟಿ BJP ಜೊತೆಗೆ ಟೈಅಪ್ಪಲ್ಲಿದ್ದಾರೆ. ಅದು ತಮಿಳು ಜನ ಒಪ್ಪಲ್ಲ. ಖಂಡಿತ ಈ ಎಲೆಕ್ಷನಲ್ಲಿ DMK ಅಲಯನ್ಸ್ ವಿನ್ ಮಾಡ್ತಾರೆ. ಬಟ್ ವಿಜಯ್ ಅವರು ಎಂಟ್ರಿ ಕೊಟ್ಟಿದ್ದಾರಲ್ಲ, ಇರ್ಬೋದು. ಅವರು ಇನ್ನೂ ಅವ್ರ ಸೈದ್ಧಾಂತಿಕ ಕ್ಲಾರಿಟಿ ಇನ್ನೂ ಕೊಟ್ಟಿಲ್ಲ. ತಮಿಳ್ನಾಡಲ್ಲಿ ಯಾವತ್ತೂ ನ್ಯೂ ಕಮ್ಮರ್ ಬಂದರೂ ಸ್ವಲ್ಪ ಸಪೋರ್ಟ್ ಮಾಡೇ ಮಾಡ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಅವ್ರು ಮೇಜರ್ ಫ್ಯಾಕ್ಟರ್ ಇರ್ತಾರೆ ಅಂತ ನಾನು ಅಭಿಪ್ರಾಯ. ಯಾಕಂದರೆ ಜಯಲಲಿತಾ ಆಗಿರ್ಬೋದು, ಕರುಣಾನಿಧಿ ಆಗಿರ್ಬೋದು, ಎಲ್ಲರೂ ಫಿಲಿಂ ಬೇಸ್ರಿಂದ ಬಂದಂಥವ್ರು. ಅವರ ಕ್ಯಾಟಗಿರಿ ಬೇರೆ. ಅವರೆಲ್ಲ ಪೊಲಿಟಿಕಲ್ ಪೀಪಲ್ ಗಾನ್ ಇನ್ ಟು ಮೂವೀಸ್. ಇವರೆಲ್ಲ ನ್ಯೂ ಆ್ಯಕ್ಟರ್ಸ್ ಕಮಿಂಗ್ ಇನ್ ಟು ಪಾಲಿಟಿಕ್ಸ್. ಎರಡಿಗೂ ವ್ಯತ್ಯಾಸ ಇದೆ.
ಹಾಗೆ ನೋಡಿದರೆ ರಜನಿಕಾಂತ್ ಶುಡ್ ಹ್ಯಾವ್ ಬೀನ್ ದ ಮೋಸ್ಟ್ ಪವರ್ಫುಲ್ ಪೊಲಿಟಿಕಲ್ ಲೀಡರ್ ಅಂತ ಏನೂ ಆಗಲಿಲ್ಲಲ್ಲ. ಹಾಗಾದರೆ DMK ಮತ್ತು ಕಾಂಗ್ರೆಸ್ಗೆ ವಿಜಯ್ ಅವರು ಮಾಡಿರುವಂತಹ ಹೊಸ ಪಕ್ಷದಿಂದ ಯಾವುದೇ ಸಮಸ್ಯೆ ಆಗಲ್ಲ, ಏನೂ ಆಗಲ್ಲ. ಅವರು ಏನು ಸರ್ವೈವ್ ಆಗಲ್ಲ ಅಂತಿರಲ್ಲಿ? ಅದು ಟೈಮ್ ವಿಲ್ ಟೆಲ್, ಬಟ್ ರೈಟ್ ನೌ ಹಿ ವಿಲ್ ಗೆಟ್ ಸಮ್ ವೋಟ್ಸ್. ಕೊನೆಯದಾಗಿ ಸರ್, ಅದೇ ಪ್ರಶ್ನೆಗೆ ಬರ್ತೀನಿ. ನಿಮ್ಮ ಹೆಸರು ದಿನೇ ದಿನೇ ಧರ್ಮಸ್ಥಳದಲ್ಲಿ ಚರ್ಚೆ ಆಗ್ತಿದೆ, ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಚರ್ಚೆ ಆಗ್ತಿದೆ. ಲಾಸ್ಟಾಗಿ ಹೇಳೋದೇನು ಅಂತ? ಲಾಸ್ಟಾಗಿ ನಾನು ಇದೇ ಹೇಳ್ತೀನಿ, ಇದೆಲ್ಲ ಬೇಸ್ಲೆಸ್ ಅಲಿಗೇಷನ್ ಇದೆ. ಈ ಅಲಿಗೇಷನ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಆ್ಯಂಡ್ ಚೈಲ್ಡಿಶ್. ಥ್ಯಾಂಕ್ ಯು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಇದಾಗಿತ್ತು ಸಂಸದರಾದಂತಹ ಶಶಿಕಾಂತ್ ಸೆಂಥಿಲ್ ಅವರ ಒಂದು ಮಾತು. ನಾನು ಬಳ್ಳಾರಿಯಲ್ಲಿ AC ಆಗಿ ಕೆಲಸ ಮಾಡಿದ್ದೀನಿ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂಥ ಒಂದು ಆರೋಪ ಕೇವಲ ಅದು ಪೊಲಿಟಿಕಲ್ ಮೋಟಿವೇಟೆಡ್, ಅಂದರೆ ರಾಜಕೀಯ ಪ್ರೇರಿತ ಆರೋಪವೇ ಬಿಟ್ಟರೆ ಇದರಲ್ಲಿ ಎಲ್ಲಷ್ಟು ಕೂಡ ಉರುಳಿಲ್ಲ, ಸತ್ಯವಿಲ್ಲ. ಇದು ಕೇವಲ ಕಾಲ್ಪನಿಕ ಮಾತ್ರ. ಹೀಗಾಗಿ ನಾನು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಕೋರ್ಟಲ್ಲಿ ದಾಖಲು ಮಾಡಿದ್ದೀನಿ, ಅಲ್ಲೇ ಫೇಸ್ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.